ಬಿಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗೋ ಮಂಕುತಿಮ್ಮ, ಎಲ್ಲರೊಳಗೊಂದಾಗೋ ಮಂಕುತಿಮ್ಮ. ಹೌದು, ಎಲ್ಲರೊಳಗೆ ಒಂದಾಗಿದ್ರೆ ಅದು ಶಕ್ತಿ. ಎಲ್ಲರೊಳಗೆ ಒಬ್ಬನಾಗಿ ಎದ್ದು ನಿಂತರೆ ಅದು ನಾಯಕತ್ವ. ಎಲ್ಲರೊಳಗೆ ಒಂದಾಗಿ ವಿಭಿನ್ನವಾಗಿ ಕಂಡರೆ ಅದು ಸೃಷ್ಟಿ. ಅದೇ ರೀತಿ ಎಲ್ಲರೊಳಗೆ ಒಂದಾಗಿ ಅರಳಬೇಕು ಅಂತ ಅನ್ನಿಸ್ಕೊಳ್ಳೋದು ಅದು ಛಲ. ಮಿಂಚು, ಸಿಡಿಲು, ಈ ಮಿಂಚು ಹುಳಾನೆ ಹೀಗೆ ಒಂದು ಗೊಂಚಲು ಮಾಡಿ ಅದರಲ್ಲಿ ಮಿಂಚು ಹುಳಾನ ತುಂಬಿಕೊಂಡು ಹೋಗ್ತಾ ಇದ್ರೆ ಮುಂದಿನ ಬೆಳಕು ನಮಗೆ ಕಾಣ್ತಾ ಹೋಗುತ್ತೆ. ದೀಪ ತನ್ನನ್ನೇ ತಾನು ಸುಟ್ಟುಕೊಂಡ್ರು ತಾನು ಹರಡಿರೋ ಕಡೆ ಎಲ್ಲಾನು ತನ್ನ ಪರಿಮಿತಿಯೊಳಗಿನ ಆ ಬೆಳಕನ್ನ ಹರಡುತ್ತಾ ಹೋಗುತ್ತೆ. ಅದೇ ರೀತಿ ತಮ್ಮೊಳಗಿನ ಛಲ, ತಮ್ಮೊಳಗಿನ ದೃಢತೆ, ತಮ್ಮೊಳಗಿನ ದೃಢ ಸಂಕಲ್ಪವನ್ನು ಹೊತ್ಕೊಂಡು ಅದೆಷ್ಟೋ ಜನ ಇವತ್ತು ನಮ್ಮ ಸಮಾಜದ ಮಧ್ಯೆ ಇದ್ದಾರೆ. ಈ ಸಮಾಜದ ಮಧ್ಯೆ ಇರ್ತಕ್ಕಂಥ ಈ ಹೂಗಳನ್ನ ಅರಳಿಸುವಿಕೆ, ಈ ಹೂಗಳು ಅರಳುವುದಕ್ಕೆ ನಾವು ಕೊಡ್ತಕ್ಕಂಥ ಪ್ರೋತ್ಸಾಹ ಅತಿ ಮುಖ್ಯ ಆಗಿರುತ್ತೆ. ಈ ಪ್ರೋತ್ಸಾಹದ ಕಡೆ ನಮ್ಮದೊಂದು ದಿಟ್ಟ ಹೆಜ್ಜೆ ಹಾಗೂ ಪುಟ್ಟ ಪ್ರಯತ್ನ ತ್ರಿಪಾದೀದಿ ತಂಡದಿಂದ. ಪ್ರಕೃತಿಯೇ ಗುರು ಗಗನಲಿಂಗವು, ಜಗವೇ ಕೂಡಲ ಸಂಗಮ ಅನ್ನುವಂಥದ್ದು ಕವಿವಾಣಿ. ಈ ವ್ಯಕ್ತಿಗೆ ಜಗತ್ತೇ ಬದುಕು, ಬದುಕೆ ಜಗತ್ತು, ಬಾಳ್ವೆ ಜಗತ್ತಿನ ಒಂದು ಭಾಗ ಅಂತ ಅಂದ್ಕೊಂಡಿರಂತಹ ಜೀವಿ. ಸಾಹಿತ್ಯದ ವಿಚಾರಕ್ಕೆ ಬಂದ್ರೆ ಸಾಹಿತ್ಯದ ಪ್ರತಿಯೊಂದು ಆಯಾಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ಒಂದು ವ್ಯಕ್ತಿ. ಈ ಚೇತನ ಹೇಗೆ ಅಂತ ಹೇಳಿದ್ರೆ, ಸಾಹಿತ್ಯ ಅನ್ನುವಂಥದ್ದು, ಹೋರಾಟ ಅನ್ನುವಂಥದ್ದು ಎಲ್ಲವೂ ಕನ್ನಡದ ಅಸ್ಮಿತೆಯ ಒಂದು ಭಾಗ ಅಂತ ಹೆಮ್ಮೆಯಿಂದ ಹೇಳ್ಕೊತಾರೆ. ತ್ರಿಪಾದಿತ್ಯ ಈ ಒಂದು ಸಂಕಲನದಲ್ಲಿ ಇವತ್ತು ಇವರ ಬಗ್ಗೆ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತಿದೆ. ಗರ್ವವಿಲ್ಲದ ಮನಸ್ಸು ಗುಡಿಯಂತೆ ಅನ್ನೋ ಮಾತಿನಂತೆ ಇವರ ಪ್ರತಿಯೊಂದು ಮಾತು ಮುದ್ದಾಗಿ ಬುದ್ಧಿ ಹೇಳುವಂತ ಸ್ವಭಾವ ಎಲ್ಲ ಮಕ್ಕಳಿಗೂ ನಮ್ಮ ಮೇಷ್ಟ್ರು, ನಮ್ಮ ಕನ್ನಡದ ಮೇಷ್ಟ್ರು ಅಂತ ಗೌರವ ಬಿರುದು ತಾನಾಗೇ ಬಂದ್ಬಿಟ್ಟಿದೆ. 1977ರ ಭಾರತದ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಶ್ರೀಧರಮೂರ್ತಿ ದೇಸಾಯಿ ಹಾಗೂ ಇಂದುಮತಿಯವರಿಗೆ ಜನಿಸಿದಂತಹ ಪುತ್ರ ಶ್ರೀನಿವಾಸ್ ಪ್ರಸಾದ್, ಅಕ್ಕ DS ಸುಧಾರಾಣಿ. ಇದು ಇವರ ಚಿಕ್ಕ ಪರಿವಾರ. ತಂದೆ, ತಾಯಿ ಹಾಗೂ ಅಕ್ಕ ನನ್ನ ಜೀವನದ 3 ಪ್ರಮುಖ ಪ್ರೇರಣೆಗಳು ಅಂತ ಹೇಳ್ಕೊಳ್ಳೋದ್ರಲ್ಲಿ ಇವರಿಗೆ ಯಾವುದೇ ಸಂಶಯ ಇಲ್ಲ. ಇವತ್ತಿಗೆ ಆ 3 ಜನ ಇವರ ಜೊತೆ ಇಲ್ಲದಿದ್ರೂ ಇವರ ಫೋಟೋಗೆ ಹಾಗೂ ಇವರು ಹಾಕಿಕೊಟ್ಟ ದಾರಿಗೆ ದಿನಾಗ್ಲೂ ನಮಸ್ಕಾರ ಮಾಡುವಂಥದ್ದು ಇವರ ಆದ್ಯ ಕರ್ತವ್ಯದ ಜೊತೆಗೆ ದೈನಂದಿನ ಕಾರ್ಯ ಕೂಡ ಆಗೋಗಿದೆ. ತಾಯಿಯಿಂದ ಮೊದಲ ಶಿಕ್ಷಣಗಳನ್ನ ಹೆಜ್ಜೆ ಇಡೋದನ್ನ ಕಲಿತ ಇವರು ಓದಿದ್ದು ಕೇಂಬ್ರಿಡ್ಜ್ ಸ್ಕೂಲಿನಲ್ಲಿ. ನಂತರದಲ್ಲಿ ಇವರು ಸೇರ್ಕೊಂಡಿದ್ದು APS ಕಾಲೇಜಿಗೆ. SLCಯಲ್ಲಿ ಗಣಿತ ಹಾಗೂ ವಿಜ್ಞಾನದ ವಿಷಯಗಳಲ್ಲಿ 6 ಬಾರಿ ಅನುತ್ತೀರ್ಣಗೊಳ್ತಾರೆ. 7ನೇ ಬಾರಿಗೆ ನಾನು ಹೇಗೆ ಈ ಪ್ರಶ್ನೆ ಪತ್ರಿಕೆಗಳನ್ನ ತಿರುವು ಹಾಕಿ ಉತ್ತೀರ್ಣನಾದ್ನು ನನಗೇ ಗೊತ್ತಿಲ್ಲ ಅನ್ನುವಂಥದ್ದು ಇವರ ಬಾಳಿನ ಒಂದು ವಿಸ್ಮಯ ಅಂತ ಅವರೇ ಹೇಳ್ಕೊಳ್ತಾರೆ. BA ಓದುವಾಗ BA ಓದಿದ 3 ವರ್ಷಗಳ ಕಾಲ ಇವರಿಗೆ ಅತ್ಯುತ್ತಮ ಪ್ರತಿಭಾನ್ವಿತ ವಿದ್ಯಾರ್ಥಿ ಅನ್ನೋ ಪ್ರಶಸ್ತಿನ APS ಕಾಲೇಜು ಕೊಡುತ್ತೆ. ಮುಂದೆ ಇವರು ಸೇರ್ಕೊಂಡಿದ್ದು ಶೇಷಾದ್ರಿಪುರಂನ ಕಾಲೇಜಿಗೆ. ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಅತ್ಯಂತ ಪ್ರಖರ ಹಾಗೂ ಅತ್ಯಂತ ವಾಗ್ಮಿಗಳು ಆಗಿರ್ತಕ್ಕಂತಹ ಆರಾಮಿತ್ರ ಅವರಾಗಿರ್ಬೋದು, ಸಾಹಿತಿಗಳು, ವಿಮರ್ಶಕರು ಆಗಿರ್ತಕ್ಕಂತಹ ದೊಡ್ಡರಂಗೇಗೌಡರು ಆಗಿರ್ಬೋದು, ಇವರಂತಹ ಗರಡಿಯಲ್ಲಿ ಇವರು ಶಿಷ್ಯತ್ವವನ್ನು ಪಡ್ಕೊಂಡು MA ವ್ಯಾಸಂಗ ಮಾಡ್ತಾರೆ. MA ವ್ಯಾಸಂಗ ಮಾಡಿದ ನಂತರದಲ್ಲಿ ಇವರು MPhil ಪದವಿಯನ್ನು ಪಡ್ಕೊಳ್ತಾರೆ. ಶ್ರೀ ಬರಗೂರು ರಾಮಚಂದ್ರಪ್ಪ ಅವರು ಇವರಿಗೆ ಒಮ್ಮೆ ಕರೆ ಮಾಡಿ ಚಿ ಉದಯಶಂಕರ್ ಅವರ ಮೇಲೆ ಒಂದು ಸಾಹಿತ್ಯವನ್ನು ಬರೆದುಕೊಡು ಅಂತ ಕೇಳಿದಾಗ ಕಾಲೇಜಿಗೆ ಲೀವ್ ಹಾಕಿ 8 ದಿನಗಳಲ್ಲಿ 50 ಪುಟಗಳಲ್ಲಿ ಇವರು ಚಿ ಉದಯಶಂಕರ್ ಅವರ ಬಗ್ಗೆ ಒಂದು ಪುಸ್ತಕವನ್ನು ಬರೆದುಕೊಟ್ಟು ಆ ಪುಸ್ತಕದ ಬಿಡುಗಡೆಗೂ ಕಾರಣರಾಗ್ತಾರೆ. ಇವರ ಜೀವನದ ಮತ್ತೊಂದು ವಿಶೇಷತೆ ಏನು ಗೊತ್ತಾ ಸ್ನೇಹಿತರೆ, ಇವರು ಇಡೀ ತಮ್ಮ ಜೀವನದಲ್ಲಿ ಅಂದ್ರೆ ತಮ್ಮ ಬಾಲ್ಯದಲ್ಲಿನೇ ಹಲವಾರು ಆಯಾಮಗಳಲ್ಲಿ ಭಾಗವಹಿಸ್ತಾ 155 ಬಹುಮಾನಗಳನ್ನ ಆಗಲೇ ಗೆದ್ದಿದ್ರು. ಸಾಮಾನ್ಯರಲ್ಲಿ ಸಾಮಾನ್ಯನಂತೆ ಕಂಡ್ರು ಇವರದ್ದು ಅಸಾಮಾನ್ಯ ವ್ಯಕ್ತಿತ್ವ. ಸಾಹಿತ್ಯ ಆಗಿರ್ಬೋದು, ನಾಟಕಗಳಾಗಿರ್ಬೋದು, ವಿಮರ್ಶೆ ಆಗಿರ್ಬೋದು, ಸಿನಿಮಾದ ಬಗ್ಗೆ, ಕಲಾವಿದರ ಬಗ್ಗೆ ಬರೆದಿರ್ತಕ್ಕಂಥ ಅಪಾರವಾದ ಸಾಹಿತ್ಯ ಶ್ರೇಣಿಗಳಾಗಿರ್ಬೋದು, ಇವರ ಈ ಒಂದು ಚಾರಿತ್ರ್ಯವನ್ನ, ಇವರ ಒಂದು ವೈಯಕ್ತಿಕ ವಿಚಾರಗಳನ್ನ, ಇವರ ಗೌರವವನ್ನ ಮತ್ತಷ್ಟು ಇಮ್ಮಡಿಗೊಳಿಸ್ತಾ ಹೋಗುತ್ತೆ. ಇವರಿಗೆ ತಾಯಿ ಶಾರದೆ ಅಂದ್ರೆ ಅಚ್ಚುಮೆಚ್ಚು. ಸರಸ್ವತಿ ನನ್ನ ಜೀವನದ ಪ್ರತಿ ನೆರಳಿನಲ್ಲೂ ನನ್ನ ಜೊತೆನೇ ಇದ್ದಾಳೆ ಅನ್ನುವಂಥದ್ದು ಇವರ ಮಾತು. ನಿಜಕ್ಕೂ ಈ ಮಾತನ್ನು ಅದೆಷ್ಟು ಚೆನ್ನಾಗಿ ನಿರೂಪಿಸ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತಲ್ವಾ.
ಇವರ ಕೃತಿಗಳನ್ನು ಓದ್ತಾ ಇದ್ರೆ, ಇವರ ಸಾಹಿತ್ಯವನ್ನು ಓದ್ತಾ ಇದ್ರೆ, ಇವರ ಅಂಕಣಗಳನ್ನು ಓದ್ತಾ ಇದ್ರೆ ಆ ಸಾಹಿತ್ಯ ನಮ್ಮನ್ನು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಆತ್ಮಸ್ಥೈರ್ಯ ಆಗಿರ್ಬೋದು, ಆ ಒಂದು ಛಲ ಆಗಿರ್ಬೋದು, ಆ ಸಾಹಿತ್ಯದ ಶಕ್ತಿ ಆಗಿರ್ಬೋದು, ಎಂಥದ್ದೇ ಓದುಗರನ್ನ ಒಂದು ಕ್ಷಣ ಸಾಹಿತ್ಯದ ಕಡೆ ತಿರುಗಿ ನೋಡುವಂತೆ ಮಾಡುತ್ತೆ. DS ಶ್ರೀನಿವಾಸ ಪ್ರಸಾದ್ ಅವರ ಸಾಹಿತ್ಯದ ಬಗ್ಗೆ ಒಂದು ಚಿಕ್ಕ ಗಮನ ಕೊಡೋದಾದ್ರೆ, ಇವರು ಈಗಾಗಲೇ 5 ಪುಸ್ತಕಗಳನ್ನು ಬರೆದಿದ್ದಾರೆ. 5 ಪುಸ್ತಕಗಳಲ್ಲಿ ನಾನು ಆಗಲೇ ಹೇಳಿದಂತೆ ಚಿ ಉದಯಶಂಕರ್ ಅವರ ಮೇಲೆ MPhil ಮಾಡಬೇಕಾದ್ರೆ ಸಾಹಿತ್ಯ ರತ್ನ ಉದಯಶಂಕರ್ ಅನ್ನೋ ಪುಸ್ತಕವನ್ನು ಮತ್ತೊಮ್ಮೆ ಬರೀತಾರೆ. ನವ ಕರ್ನಾಟಕ ಪಬ್ಲಿಕೇಶನ್ಸ್ ವತಿಯಿಂದ ಇವರು ವಿಶ್ವಶಕ್ತಿ ವಿವೇಕಾನಂದ ಅನ್ನೋ ಪುಸ್ತಕವನ್ನು ಬರೆದು ಆ ಪುಸ್ತಕವನ್ನು ಪ್ರಕಟಗೊಳಿಸ್ತಾರೆ. ಈಗಾಗಲೇ ಆ ಪುಸ್ತಕ ಸುಮಾರು 3 ಮುದ್ರಣಗಳನ್ನು ಹೊರತಂದಿದ್ದು ಲೇಖಕರಿಗೆ ಅಪಾರವಾದ ಗೌರವವನ್ನು ತಂದುಕೊಟ್ಟಿದೆ. ಸಿನಿಪಯಣ ನಿಲ್ಲದು ಅನ್ನೋ ಈ ಒಂದು ಕೃತಿಯಲ್ಲಿ ಸುಮಾರು 650 ಲೇಖನಗಳನ್ನು ಬರೀತಾ ಹೋಗಿದ್ದಾರೆ. ಅದರ ಜೊತೆ ಸಮಾಜ ಅಂದರೆ ಹೀಗೆ, ನಮ್ಮ ನಿಮ್ಮೆಲ್ಲರ ಹಾಗೆ ಅನ್ನೋ ಕೃತಿನ ಇತ್ತೀಚೆಗೆ ಪ್ರಕಟ ಮಾಡಿದ್ದಾರೆ. ಸುಮಾರು 650 ಸ್ವತಂತ್ರವಾದ ಅಂಕಣಗಳು, ಲೇಖನಗಳು ಇವರು ಬರೆದಿದ್ದಾರೆ. ಸುಮಾರು 10 ಕನ್ನಡ ನಾಟಕಗಳು, 8 ರಿಂದ 12 ಇಂಗ್ಲಿಷ್ ನಾಟಕಗಳು ಬರೆದಿದ್ದಾರೆ. ಸ್ನೇಹಿತರೆ, ಇನ್ನೊಂದು ವಿಚಾರ ಗೊತ್ತೇನು? ಇವರು ಈಗಾಗಲೇ 41 ಪುಸ್ತಕಗಳನ್ನು ಬರೆಯುವಂಥ ಯೋಜನೆಗಳನ್ನು ಹಾಕೊಂಡಿದ್ದಾರೆ. 41 ವರ್ಷಗಳಾಗಿದ್ದರೂ 41 ಪುಸ್ತಕಗಳು ಬರೆಯುವಂಥ ಇವರಿಗೆ MA ಆಗಿದೆ, MPhil ಆಗಿದೆ. PhDಯ ಕೊನೆಯ ಹಂತದಲ್ಲಿದ್ದರೂ ಇವರು D.Litt, ಪೋಸ್ಟಲ್ ಡಾಕ್ಟರೇಟ್ ಹಾಗೂ ಡಾಕ್ಟ್ರಿನ್ ಆಫ್ ಲಿಟರೇಚರ್ ಇವೆಲ್ಲ ಪದವಿಗಳನ್ನು ಪಡೆಯುವಂಥ ಆಕಾಂಕ್ಷೆಯನ್ನು ಹೊಂದಿದ್ದಾರೆ. 41 ವರ್ಷಗಳಾಗಿದ್ದರೂ ಇವರಿಗೆ 41 ಪುಸ್ತಕಗಳನ್ನು ಬರೆಯುವಂಥ ಹಂಬಲ. ಇದರಲ್ಲಿ ಗಣಿತಜ್ಞರು, ವಿಜ್ಞಾನಿಗಳು ಇವರ ಬಗ್ಗೆನೇ ಹೆಚ್ಚಾಗಿ ಆಸಕ್ತಿ ತೋರಿಸತಕ್ಕಂಥ ಇವರು SLCಯಲ್ಲಿ 6 ಬಾರಿ ಗಣಿತ ಹಾಗೂ ವಿಜ್ಞಾನದ ವಿಚಾರಗಳಲ್ಲಿ ಅನುತ್ತೀರ್ಣರಾಗಿದ್ರು ಅನ್ನೋದನ್ನ ನಾವು ಮರಿಬಾರದು. ಕೋಲಾರದ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರತಿ ವಾರವೂ ಇವರದ್ದೊಂದು ಅಂಕಣ ಇದ್ದೇ ಇರುತ್ತೆ. 650 ಕಲಾವಿದರ ಬಗ್ಗೆ ಇವರು ತಮ್ಮ ಕೃತಿಗಳಲ್ಲಿ, ಸಂಕಲನಗಳಲ್ಲಿ ಹಾಗೂ ಲೇಖನಗಳ ಸಂಪಾದನೆಯಲ್ಲಿ ಬರೆದುಕೊಂಡಿದ್ದಾರೆ. ಇವರಿಗೆ ಸಿನಿಮಾದಲ್ಲಿ ಇನ್ನೆಷ್ಟು ಹುಚ್ಚಿದೆ ಅಂತಂತ ಹೇಳಿದ್ರೆ, ಸುಮಾರು 9,000 ಹಿಂದಿ ಗೀತೆಗಳನ್ನ ಸಂಗ್ರಹ ಮಾಡಿದ್ದಾರೆ. 11,500 ರಸಪ್ರಶ್ನೆಗಳನ್ನ ಕನ್ನಡದಲ್ಲಿಯೇ ಸಂಗ್ರಹ ಮಾಡಿರ್ತಕ್ಕಂಥ ಕೀರ್ತಿ ಇವರದ್ದು. ಅಪಾರವಾದ ಜ್ಞಾನ ಭಂಡಾರ ಹೊತ್ತಿರುವಂತ ಇವರಿಗೆ ನಡೆದಾಡುವ ವಿಶ್ವಕೋಶ ಅಂತ ಅವರ ಕಾಲೇಜ್ನಲ್ಲಿ ಅವರ ಮಕ್ಕಳು ಕರೀತಾರೆ ಅಂದ್ರೆ ಅದು ಉತ್ಪ್ರೇಕ್ಷೆ ಅಲ್ಲ, ಅದು ಅತಿಶಯೋಕ್ತಿನೂ ಅಲ್ಲ. ತನ್ನ ತಾಯಿ ತಂದೆಯರು ಇವರಿಂದ ಒಂದು ಪ್ರಮಾಣ ಮಾಡಿಸ್ಕೊಂಡಿರ್ತಾರೆ. ನಾನು ಸತ್ತ ದಿವಸ, ನನ್ನ ಹೆಣವನ್ನು ಸುಟ್ಟ ನಂತರ ನೀನು ಅದೇ ದಿವಸ ನೇರವಾಗಿ ಕಾಲೇಜಿಗೆ ಹೋಗಿ ಪಾಠ ಮಾಡಬೇಕು, ನಿನ್ನ ವೃತ್ತಿ ಧರ್ಮವನ್ನು ಮೆರೆಯಬೇಕು ಅನ್ನುವಂಥದ್ದು ಇವರ ತಂದೆ ತಾಯಿಯಿಂದ ಇವರು ಮಾಡಿರ್ತಕ್ಕಂತಹ ಭಾಷೆ ಆಗಿರುತ್ತೆ. ಮನಸ್ಸಿಗೆ ತುಂಬಾ ಕಷ್ಟ ಆಗುತ್ತೆ. ತಂದೆ ತಾಯಿಯರ ಅಂತ್ಯಕ್ರಿಯೆಯನ್ನು ಮುಗಿಸಿ ಬಂದಿರತಕ್ಕಂಥ ಇವರು ಅವತ್ತು ನೇರವಾಗಿ ಕಾಲೇಜಿಗೆ ಹೋಗಿ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ನೋವಾಗಬಾರದು, ಅವರ ಪಾಠಗಳಲ್ಲಿ ಅವರ ವಿದ್ಯಾಭ್ಯಾಸಕ್ಕೆ ಯಾವುದೇ ಕೊರತೆ ಆಗಬಾರದು ಅಂತ ಒಂದು ದೃಷ್ಟಿಯಿಂದ ಅವರು ಪಾಠ ಮಾಡಿ ಬಂದಿರ್ತಾರೆ. ಎಂಥ ಮನಸ್ಸಿನ ಶಕ್ತಿ, ಎಂಥ ಮನಸ್ಸಿನ ಚೈತನ್ಯ, ಎಂಥ ಒಂದು ದೃಢತೆ ಹಾಗೂ ಎಂತಹ ಮಾತನ್ನು ಉಳಿಸಿಕೊಳ್ಳುವಂತಹ ಛಲ ಅಲ್ವಾ. ಇವರು ಇನ್ನೊಂದು ಮಾತನ್ನು ಹೇಳ್ತಾರೆ, 90% ತೆಗೆಯೋ ವಿದ್ಯಾರ್ಥಿ ಹೆಂಗಿದ್ರು ಹೋಗ್ತಾನೆ ಕಣೋ, 35% ತೆಗೆಯುವಂಥ ವಿದ್ಯಾರ್ಥಿಗೆ ನನ್ನ ಕನ್ನಡ ಅರ್ಥ ಆಗಬೇಕು. ನನ್ನ ಕನ್ನಡ ಅರ್ಥ ಆದಾಗ ಮಾತ್ರ ಆ ಸಾಹಿತ್ಯಕ್ಕೊಂದು ಬೆಲೆ. ಎಂತಹ ಶಕ್ತಿ, ಎಂತಹ ಚಿಂತನೆ. ಸಮಾಜದ ಮೂಲೆ ಮೂಲೆಗೂ ನನ್ನ ಸಾಹಿತ್ಯದ ಹಾಗೂ ಕನ್ನಡತೆಯ ಆ ಒಂದು ಚಿಂತನೆಗಳು ಹರಡಬೇಕು ಅನ್ನುವಂಥದ್ದು ಇವರ ಆ ಒಂದು ಆತ್ಮಸ್ಥೈರ್ಯ, ಇವರ ಆ ಒಂದು ಮನೋವಾಂಛೆ. ರಾತ್ರಿ 1ಕ್ಕೆ ಮಲಗ್ತಾರೆ, ಬೆಳಿಗ್ಗೆ 5 ಗಂಟೆಗೆ ಹೇಳ್ತಾರೆ. ಈ 4 ಗಂಟೆಗಳ ಮಧ್ಯೆ ನೀವೇನು ಮಾಡ್ತೀರಾ ಸರ್ ಅಂತ ಕೇಳಿದ್ರೆ, ಈ 4 ಗಂಟೆಗಳ ಮಧ್ಯೆ ನಾನು ಕನ್ನಡದನ್ನೇ ಕನಸು ಕಾಣ್ತಾನೆ, ಕನ್ನಡದಲ್ಲೇ ಸಾಹಿತ್ಯವನ್ನು ಬರೀತಿರ್ತೇನೆ, ನನಗೆ ದೇವರು ನಿದ್ದೆ ಅಂತ ಒಂದು ಕೊಡ್ಲಿಲ್ಲ ಅಂದಿದ್ರೆ ನಾನು ಕನ್ನಡದಲ್ಲೇ ಮತ್ತು ಬರೀತಿದ್ದೆ ಅಂತ ಹೇಳ್ತಾರೆ. ಇವರಿಗೆ ಮತ್ತೊಂದು ವಿಶಿಷ್ಟ ಇದೆ. ಒಂದು ಇಂಗ್ಲಿಷ್ ಪದಕ್ಕೆ 10 ಸಮಾನಾರ್ಥಕಗಳನ್ನು ಇಂಗ್ಲಿಷ್ನಲ್ಲೂ ಕೊಡ್ತಾರೆ, ಕನ್ನಡದಲ್ಲೂ ಕೊಡ್ತಾರೆ. ಕನ್ನಡ ರತ್ನಕೋಶ ಅಥವಾ ಇಂಗ್ಲಿಶಿನ ಈ ಒಂದು ಪದಭಂಡಾರ, ರತ್ನಭಂಡಾರ, ಜ್ಞಾನ ಭಂಡಾರ ಇವರ ಬಾಯಿಯಲ್ಲಿ ಇದೆ ಅನ್ನುವಂಥದ್ದು 2 ಮಾತಿಲ್ಲ. ಓದಿದ್ದು ಹೇಳ್ಕೊಡೋದು ಕನ್ನಡ ಆದ್ರೂ, ಆ ಸಾಹಿತ್ಯಗಳೇ ಆದ್ರೂ ಇವರು ವಿಜ್ಞಾನದಲ್ಲಿ, ಗಣಿತದಲ್ಲಿ ಎತ್ತಿದ ಕೈ. ಸ್ನೇಹಿತರೆ, DS ಶ್ರೀನಿವಾಸ ಪ್ರಸಾದ್ ಅವರ ಬಗ್ಗೆ ಹೇಳ್ತಾ ಹೋದ್ರೆ ದಿನಗಳೇ ಸಾಕಾಗಲ್ಲ. ಇರುವ ಒಂದು ಚಿಕ್ಕ ಸಮಯದಲ್ಲಿ ಅತ್ಯಂತ ಪುಟ್ಟದಾಗಿ ನಿಮ್ಮ ಮುಂದೆ ಇವತ್ತು ನಾನು ಅವರ ಬಗ್ಗೆ ಹಂಚಿಕೊಂಡಿದ್ದೇನೆ. ಈ ರೀತಿಯ ಬೆಳಕುಗಳು ನಮ್ಮ ಮಧ್ಯೆನೂ ಇರುತ್ತಲ್ವ. ಕಾಣದ ಕೈಗಳು ಅದೆಷ್ಟು ದುಡಿದು ಸಮಾಜದ ಈ ಒಂದು ಪ್ರಗತಿಗೆ ಕಾರಣ ಆಗ್ತಾನೆ ಇರುತ್ತಾರೆ. ಸ್ನೇಹಿತರೆ,
ಈ ರೀತಿಯ ಬೆಳಕುಗಳು ನಿಮ್ಮ ಮಧ್ಯೆ ಇದ್ರೆ ನಮಗೆ ತಿಳಿಸಿ. ಈ ಬೆಳಕುಗಳನ್ನು ಮತ್ತಷ್ಟು ಹರಡಿಸೋಕೆ ನಾವೆಲ್ಲರೂ ಪ್ರಯತ್ನ ಪಡೋಣ. ಕೃಪಾತಿಥಿ ತಂಡ ಇವರೆಲ್ಲರ ಸಾಧನೆಗಳಿಗೆ ಮತ್ತಷ್ಟು ಮಹತ್ತರ ಮೆಟ್ಟಿಲುಗಳಾಗಿ ಬೆಳೆಯಲಿ ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳಿಕೊಳ್ತೇನೆ.